ನಮಸ್ಕಾರ ಎಲ್ರಿಗೂ. ಇಂದು ನಡೆಯಲಿರುವ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುತ್ತದೆ ಎಂದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ತುಂಬಾನೇ ಆಸೆ ಪಡ್ತಿದ್ದಾರೆ ನೋಡ್ರಿ. ಇದಕ್ಕೆ ಕಾರಣ T20 ವಿಶ್ವಕಪ್ ನಲ್ಲಿ ಇದುವರೆಗೂ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಒಟ್ಟು 8 ಬಾರಿ ಮುಖಾಮುಖಿಯಾಗಿದ್ದಾವೆ ನೋಡ್ರಿ. ಆ 8 ಬಾರಿಯಲ್ಲಿ ಪಾಕಿಸ್ತಾನ ತಂಡವು ಕೇವಲ 1 ಪಂದ್ಯವನ್ನು ಗೆದ್ದರೆ ಭಾರತ ತಂಡವು 7 ಪಂದ್ಯವನ್ನು ಗೆದ್ದು ಮೇಲುಗೈ ಸಾಧಿಸಿದೆ ನೋಡ್ರಿ. ಹಿಂಗಾಗಿ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ನಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಭಾರತವೇ ಗೆಲ್ಲುವ ಫೇವರಿಟ್ ತಂಡ ಆಗ್ಯದ ನೋಡ್ರಿ. ಯಾಕಪ್ಪ ಅಂತಂದ್ರ ಭಾರತದ ಬದ್ಧ ಎದುರಾಳಿ ಯಾವ್ದಪ್ಪ ಅಂತಂದ್ರ ಅದು ಪಾಕಿಸ್ತಾನ ಅಂತ ನೋಡ್ರಿ. ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡವು ಮೇಲುಗೈ ಸಾಧಿಸಿದ ನೋಡ್ರಿ. ಹಿಂಗಾಗಿ ಕ್ರಿಕೆಟ್ ಅಭಿಮಾನಿಗಳು ಏನ್ ಮಾಡಿದಾರೆ, ಪಾಕಿಸ್ತಾನ ತಂಡವನ್ನು ಧೂಳಿಪಟ ಮಾಡ್ತದ ಭಾರತ ತಂಡ ಅಂತ ಎಲ್ಲರೂ ನಂಬಿಕೆ ಇಟ್ಟುಕೊಂಡರು ನೋಡ್ರಿ. ಕಾರಣ ಇದಕ್ಕೆ ಭಾರತ ತಂಡವು ತುಂಬಾನೇ ಬಲಿಷ್ಠ ಅದ ನೋಡ್ರಿ. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಈ 3 ವಿಭಾಗಗಳಲ್ಲಿ ಏನ್ ಮಾಡಿದ್ರಿ, ಭಾರತ ತಂಡ ಪಾಕಿಸ್ತಾನ ತಂಡಕ್ಕಿಂತಲೂ ತುಂಬಾನೇ ಬಲಿಷ್ಠ ಅದಾರಿ. ಹಂಗಂದ್ರ ನಾವು ನೋಡಂಬ್ರಿ, ಇವಾಗ ಪಾಕಿಸ್ತಾನ ತಂಡದ ವಿರುದ್ಧ ಯಾವ ರೀತಿ ಭಾರತದ ಪ್ಲೇಯಿಂಗ್ 11 ಇರ್ತದಪ್ಪ ಅಂತಂದ್ರ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಆಡ್ತಾರೆ. ಜೊತೆಗೆ ಈ ಪಂದ್ಯದಲ್ಲಿ ರಿಂಕು ಸಿಂಗ್ ಅವರು ಆಡುದು ಡೌಟ್ ಅದ ನೋಡ್ರಿ. ಯಾಕಪ್ಪ ಅಂತಂದ್ರ ರಿಂಕು ಸಿಂಗ್ ಅವರ ಬದಲಿಯಾಗಿ ಯಾರು ಬರ್ತಾರಪ್ಪ ಅಂತಂದ್ರ ವಾಷಿಂಗ್ಟನ್ ಸುಂದರ್ ನೋಡ್ರಿ. ಕಾರಣ ಸ್ಪಿನ್ನರ್ ಅವಶ್ಯಕತೆ ಇದೆ ಭಾರತ ತಂಡಕ್ಕೆ. ಅದಕ್ಕೆ ರಿಂಕು ಸಿಂಗ್ ಅವರು ಈ ಪಂದ್ಯದಲ್ಲಿ ಹೊರಗೆ ಇರಬಹುದಂತ ಅಂದಾಜಿಸಲಾಗ್ತದೆ ನೋಡ್ರಿ. ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದಲ್ಲಿ 3 ಬದಲಾವಣೆ ಮಾಡ್ತಾರ ನೋಡ್ರಿ. ಅಭಿಷೇಕ್ ಶರ್ಮಾ ಅವರು ಸಂಜು ಸ್ಯಾಮ್ಸನ್ ಅವರ ಜಾಗದಲ್ಲಿ ಬರ್ತಾರ ನೋಡ್ರಿ. ರಿಂಕು ಸಿಂಗ್ ಅವರ ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರ ನೋಡ್ರಿ. ಮೊಹಮ್ಮದ್ ಸಿರಾಜ್ ಅವರ ಜಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಬರ್ತಾರ ನೋಡ್ರಿ. ಜಸ್ಪ್ರೀತ್ ಬುಮ್ರಾ ಅವರು ಯಾಕೆ ಬರ್ತಾರಂದ್ರೆ, ಮೊದಲ 2 ಆಯ್ಕೆಗಳಾಗಿ ಭಾರತ ತಂಡದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಬುಮ್ರಾ ಅವರು ಇದ್ದಾರೆ ನೋಡ್ರಿ. 3ನೇ ಆಯ್ಕೆಯಾಗಿ ಸಿರಾಜ್ ಇದ್ದಾರೆ ನೋಡ್ರಿ. ಹಿಂಗಾಗಿ ಸಿರಾಜ್ ಅವರು ಪಾಕಿಸ್ತಾನ ವಿರುದ್ಧದ ಪಂದ್ಯದಿಂದ ಹೊರಗೆ ಉಳಿತಾರ ನೋಡ್ರಿ. ಹಂಗಂದ್ರ ಭಾರತದ ಪ್ಲೇಯಿಂಗ್ 11 ಯಾವ ರೀತಿ ಇರ್ತದಪ್ಪ ಅಂತಂದ್ರ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಇನ್ನಿಂಗ್ಸ್ ಆರಂಭಿಸ್ತಾರ ನೋಡ್ರಿ. 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಅವರು ಬರ್ತಾರ ನೋಡ್ರಿ. 4ನೇ ಕ್ರಮಾಂಕದಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರ ಅದು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರ ನೋಡ್ರಿ. 5ನೇ ಕ್ರಮಾಂಕದಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರ ಹಾರ್ದಿಕ್ ಪಾಂಡ್ಯ ಅವರು ಬರ್ತಾರ ನೋಡ್ರಿ. 6ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಅವರು ಬರ್ತಾರ ನೋಡ್ರಿ. 7ನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರ ನೋಡ್ರಿ. 8ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಅವರು ಬರ್ತಾರ ನೋಡ್ರಿ. ಭಾರತವು ಒಟ್ಟು 8 ಬ್ಯಾಟ್ಸ್ಮನ್ ಗಳೊಂದಿಗೆ ಕಣಕ್ಕೆ ಇಳಿತು ನೋಡ್ರಿ. ಎಸ್ ಹೌದ್ರಿ. ಮತ್ತು ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಈ 11 ಆಟಗಾರರು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕೆ ಇಳಿತಾರ ಅಂತ ಅಂದಾಜಿಸಲಾಗಿದೆ ನೋಡ್ರಿ. ಈ ಕಾರಣದಿಂದ ಭಾರತ ಏನ್ ಮಾಡಿದ್ರಿ, ತುಂಬಾನೇ ಬಲಿಷ್ಠ ಅದರಿ ಅದು ಪಾಕಿಸ್ತಾನ ತಂಡದ ವಿರುದ್ಧ. ಹಿಂಗಾಗಿ ಭಾರತವು ಪಾಕಿಸ್ತಾನದ ವಿರುದ್ಧ ಗೆಲ್ಲುತ್ತದೆ ಎಂದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಆಸೆ ಪಟ್ಟಾರ ನೋಡ್ರಿ. ಮತ್ತು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಪಂದ್ಯದಲ್ಲಿ ಮಳೆ ಬರುತ್ತದೆ ಎಂದು ಅಂದಾಜಿಸಲಾಗುತ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ 50% ರಿಂದ 70% ವರೆಗೆ ಮಳೆ ಬರ್ತದೆ ಅಂತ ಅಂದಾಜಿಸಲಾಗಿದೆ ನೋಡ್ರಿ. ಹಾಗಾದ್ರೆ ಮಳೆ ಬಂದ್ರೆ ಪಂದ್ಯ ರದ್ದಾದರೆ 2 ತಂಡಗಳಿಗೆ ತಲಾ 1 ಅಂಕಗಳನ್ನು ಕೊಡಲಾಗ್ತದೆ ನೋಡ್ರಿ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಪಂದ್ಯದಲ್ಲಿ ಮಳೆ ಬಂದರೆ ಮೀಸಲು ದಿನ ಇರಲ್ರಿ. ಯಾಕಪ್ಪ ಅಂತಂದ್ರ T20 ವಿಶ್ವಕಪ್ ನ ಲೀಗ್ ಪಂದ್ಯಗಳಿಗೆ ಮೀಸಲು ದಿನ ಇಲ್ರಿ. ಹಿಂಗಾಗಿ 2 ತಂಡಗಳಿಗೆ 1 ಅಂಕವನ್ನು ಹಂಚಲಾಗ್ತದೆ ನೋಡ್ರಿ. ಈ ಕಾರಣದಿಂದ 2 ತಂಡಗಳು 1 ಅಂಕಗಳನ್ನು ಪಡೆದು ಏನ್ ಮಾಡ್ತಾವ್ರಿ, ಮೊದಲನೇ ಸ್ಥಾನದಲ್ಲಿ ಭಾರತ ಮತ್ತು 2ನೇ ಸ್ಥಾನದಲ್ಲಿ ಪಾಕಿಸ್ತಾನ ತಂಡಗಳು ಇರ್ತಾವ ನೋಡ್ರಿ. ಈ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದರೆ ಡೈರೆಕ್ಟ್ ಆಗಿ ಸೂಪರ್ 8 ಗೆ ಎಂಟ್ರಿ ಕೊಡ್ತದ ನೋಡ್ರಿ. ಹಾಗಾದ್ರೆ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ತದಂತ ನಾವು ಇಂದು ನಡೆಯಲಿರುವ ಪಂದ್ಯದ ಮುಖಾಂತರ ನೋಡಬೇಕು. ಈ ಪಂದ್ಯವು ಸಮಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೀತದ ನೋಡ್ರಿ. ಅದು ಜಿಯೋ ಹಾಟ್‌ಸ್ಟಾರ್ ನಾಗ ನೇರ ಪ್ರಸಾರದಿಂದ ನಾವೆಲ್ಲರೂ ನೋಡಮ್ ನೋಡ್ರಿ. ಹಾಗಾದ್ರೆ ನಿಮ್ಮ ಭಾರತದ ಫೇವರಿಟ್ ಪ್ಲೇಯರ್ ಯಾರು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.